ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು ಒಂದೇ ನಂಬರ್ ಪ್ಲೇಟ್ ಹಾಕೊಂಡು ಓಡಾಡುತ್ತಿದ್ದ ಬಸ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಕೋಟಿಲಿಂಗೇಶ್ವರ ಬಳಿ ಒಂದು ಬಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು, ಮಾಲೂರು ತಾಲೂಕು ಹೊಸೂರು ರಸ್ತೆಯಲ್ಲಿ ಒಂದು ಬಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಜಿಎಂಎಫ್ಜಿ ಟ್ರಾವೆಲ್ಸ್ ಹೆಸರಿನಿಂದ 2 ಖಾಸಗಿ ಬಸ್ಗಳು ಇದಾಗಿದ್ದು, KL05R7522 ನಂಬರ್ ಪ್ಲೇಟ್ ಹಾಕೊಂಡಿದ್ದ ಬಸ್ಗಳು ಇದಾಗಿದ್ದು, ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತೆ ಗಾಯತ್ರಿ ದೇವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಕೋಲಾರ ಜಿಲ್ಲೆ ಕೆಜಿಎಫ್ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಸ್ ಏನಾಗಿತ್ತು, ಮಾಲೂರು ಮೇಲಿಂದ ಸಂಪಂಗಿರಿ ಕ್ರಾಸ್ಗೆ ಹೋಗ್ತಾ ಇತ್ತು, ಹೊಸೂರಿಗೆ ಬಸ್ ಮದುವೆಗೇನೋ ಹೋಗ್ತಾ ಇತ್ತು. ನಾನು ಆವಾಗ ಫೋಟೋ ತೆಕ್ಕೊಂಡೆ. ಸೊ ಈ ಬಸ್ನ ನಾನು ಈ ಕಡೆ ಚೆಕಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ ನೆನಪು ನನಗಿತ್ತು. ನಾನು ನಂಬರ್ ಅವಾಗ್ಲೂ ತೊಗೊಂಡು ಇಟ್ಕೊಂಡಿದ್ದೆ. ಸೊ ಒಂದೇ ನಂಬರ್ 2 ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಗಾಡಿನ ನಾನು ಅವಾಗ ಹಿಡಿನಿಲ್ಲ. ಯಾಕಂದರೆ 2 ಅಟ್ ಅ ಟೈಮ್ ಹಿಡಿಬೇಕು, ಒಂದು ಹಿಡಿದ್ರೆ ಒಂದು ಮಿಸ್ ಆಗುತ್ತೆ ಅಂತ ನಾನು ಹಿಡಿನಿಲ್ಲ. ನೈಟ್ ಏನು ಮಾಡಿದೆ, ನಾನು ಚೆಕಿಂಗ್ ಮಾಡಿದೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಹೋಗಿದ್ದು ವಾಪಸ್ ಬರಲೇಬೇಕಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಅವಾಗ ನಾನು ಮುನಿಕೃಷ್ಣ ಸರ್ಗೂ ಫೋನ್ ಮಾಡಿ ಈ ಥರ ಇದೆ ಅಂತೇಳಿ ಮಾಹಿತಿ ತಿಳಿಸಿದ್ದೆ. ಆಮೇಲೆ ಆ ಕಡೆ ಬರಬೇಕಾದ್ರೆ ಈ ಬಸ್ನ ನಾನು ಫಾಲೋ ಮಾಡ್ಕೊಂಡು ಬಂದ್ವಿ. ಫಾಲೋ ಮಾಡ್ಕೊಂಡು ಬಂದಾಗ ಅದು ಏನಾಯಿತು, ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ಯಾಸೆಂಜರ್ಸ್ನ ಕರ್ಕೊಂಡು ಬಂದಿದ್ರು. ಅಲ್ಲಿ ಇಳಿಸ್ತಾಯಿದ್ರು. ಅವ್ರು ಇಳಿಸ್ತಾಯಿದ್ರು. ಅವಾಗ ಈ ಗಾಡಿನ ತೊಗೊಂಡೆ. ಈ ಗಾಡಿ ಬಂದು ವಿಕೋಟ ಕಡೆಯಿಂದನೂ ಬಂದು ಕೋಟಿಲಿಂಗೇಶ್ವರನ ದಾಟ್ತಾ ಇತ್ತು. ಸೊ ಅಟ್ ಅ ಟೈಮ್ ನನಗೆ 2 ಗಾಡಿಗಳನ್ನು ಕೂಡ ಆ ರೋಡಲ್ಲೇ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಒಳಗೆ 2 ಗಾಡಿಗಳನ್ನ ನಾನು ಪಿಕ್ ಮಾಡಿ. ಈಗ ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನು ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡುತ್ತೇವೆ. ಅದು ಸ್ಕ್ವಾಡ್ ಆಗಿರುತ್ತೆ, JCT ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ. ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಎರಡು ಬಸ್ಗಳು ಒಂದೇ ನಂಬರನ್ನು ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದರೆ KL05R7522 ಅಂತ ಒಂದು ಬಸ್ಸು ಸೇಮ್ ನಂಬರ್, ಇದೇ ನಂಬರನ್ನು ಇನ್ನೂ ಒಂದು ಬಸ್ಸಲ್ಲಿ ಹಾಕಿದ್ದಾರೆ. ಎರಡೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ. ನಾವು ಇದನ್ನು ಚೆಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರುವಂಥ ಶ್ರೀಮತಿ ಪೂಜಾ ಮತ್ತು ಮುನಿಕೃಷ್ಣ ಅವರು ಇಬ್ಬರೂ ಕೂಡ ಅಲ್ಲಿ ನೆನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ 2 ಬಸ್ಗಳು ಅವ್ರಿಗೆ ಸಿಕ್ಕಿದ್ದಾವೆ. ಇವನ್ನು ವಶಪಡಿಸ್ಕೊಂಡಿದ್ದಾರೆ. ಸೊ ಅದರಲ್ಲಿ ಏನಾಗಿದೆ, ನಾವು ಈ KL05R7522 ಈ ವಾಹನನ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇದು ಚಾಸಿ ನಂಬರ್ ಏನು ಅದರಲ್ಲಿ ಡಿಸ್ಪ್ಲೇ ಇತ್ತಲ್ಲ, ಆ ಚಾಸಿ ನಂಬರ್ನ ನಾವು ಆನ್ಲೈನಲ್ಲಿ ಹಾಕಿ ಚೆಕ್ ಮಾಡಿದಾಗ ಈ ಚಾಸಿ ನಂಬರ್ಗೆ KA551127 ಅಂದರೆ 1127 ಈ ನಂಬರ್ ಇರೋವಂಥ ವಾಹನ ಕಂಡು ಬರ್ತಾ ಇದೆ. ಅಂದರೆ ಅಲ್ಲಿಗೆ ಈ ಒಂದು 7522 ಏನಿದೆ ಅಲ್ಲ KL, ಈ ವೆಹಿಕಲಲ್ಲಿ ಚಾಸಿ ನಂಬರ್ ಇದೆಯಲ್ಲ, ಆ ನಂಬರನ್ನು ಬೇರೆ ವೆಹಿಕಲಲ್ಲಿ ಇರೋದು ಆ ನಂಬರ್ಗೆ, ಇಲ್ಲಿರೋದು ಬೇರೆ. ಸೊ 2 ಬದಲಾವಣೆಗಳು ಅವ್ರು ಮಾಡಿದ್ದಾರೆ. ಅಂದರೆ ಇದು ಸೀಮ್ಸ್ ಟು ಬಿ ಒಂದು ಬೋಗಸ್ ಅಂತ ನಮಗೆ ನೇರವಾಗಿ ಕಂಡು ಬರ್ತಾ ಇದೆ. ನಾವು ವೆಂಕಟಗಿರಿ ಕೋಟಾದಿಂದ ಕೋಟಿಲಿಂಗೇಶ್ವರಕ್ಕೆ ಈ 2 ಬಸ್ಗಳು ಬರ್ತಾ ಇದೆ. ಸೊ ಅದನ್ನು ಪರಿಶೀಲನೆ ಮಾಡಿದಾಗ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದ್ದು, ಸೊ ಇದರಲ್ಲಿ ಯಾವುದೇ ಒಂದು ಜನಗಳು ಎಲ್ಲ ಕೆಳಗಡೆ ಇಳಿಸಿದ್ದಾರೆ, ಆ ಒಂದು ಡ್ರೈವರ್ಗಳು. ಇದಾದ ನಂತರ ನಾವು ಇದನ್ನು ತುಂಬ ಡೀಟೇಲಾಗಿ ಪರಿಶೀಲನೆ ಮಾಡಿದ್ದೇವೆ. ಆದರೆ ನಮಗೆ ಓನರ್ಗಳು ಯಾರೂ ಬರಲಿಲ್ಲ. ಡ್ರೈವರು ಕೂಡ ಯಾವುದೇ ಮಾಹಿತಿ ಕೊಡದೇನೆ ವೆಹಿಕಲ್ ಬಿಟ್ಟು ಅವರು ಸೈನು ಮಾಡಲ್ಲ ಚೆಕ್ ರಿಪೋರ್ಟ್ಗೆ ಅಂಥೇಳಿ ನೇರವಾಗಿ ರಿಜೆಕ್ಟ್ ಮಾಡಿ ಹೋಗಿರ್ತಾರೆ. ಸೊ ಇಂಥ ವಾಹನಗಳು ನಮಗೆ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾರೆ. ಬೋಗಸ್ಸು ಇದೊಂದು ಕಾನೂನು ಬಾಹಿರವಾದ ಕೃತ್ಯ ಆಗಿದೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೇವೆ. ಸೊ ಇದರಿಂದ ಇಂಥದೇ ವಾಹನಗಳು ಇನ್ನೂ ಯಾವುದಾದ್ರೂ ಕಂಡು ಬಂದರೆ ನಾವು ಯಾವ ಕಾರಣಕ್ಕೂ ನಾವು ಇಂಥವನ್ನ ಬಿಡೋದಿಲ್ಲ. ನಾವು ಸೀಸ್ ಮಾಡೋರೆ ಮುಂದಿನ ದಿನಗಳಲ್ಲೂ ಕೂಡ ಇದರಿಂದ ಒಂದು ಒಳ್ಳೆ ಮೆಸೇಜನ್ನು ನಾವು ಕೊಡ್ತೇವೆ. ಇಂಥ ವಾಹನಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸಿದಾಗ ಅವರಿಗೆ ಯಾವುದೇ ಒಂದು ಇನ್ಶೂರೆನ್ಸ್ ವ್ಯಾಲಿಡಿಟಿನೂ ಸಿಗೋಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಏನಾದರೂ ವಾಹನಗಳಿಂದ ಅಪಘಾತ ಏನಾನು ಆದರೆ ಯಾರಿಗೂ ಏನು ಕ್ಲೈಮ್ಸು ಸಿಗಲ್ಲ. ಪಬ್ಲಿಕ್ಗೆ, ಸಾರ್ವಜನಿಕರಿಗೆ, ಈ ಬಸ್ಗಳನ್ನು ಹೊಂದಿರತಕ್ಕಂಥ ಮಾಲೀಕರುಗಳು ಒಂದು ರೀತಿ ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಜನಗಳಿಗೆ. ಇದಾಗಬಾರ್ದು. ಸರಿಯಾದ ರೀತಿಯಲ್ಲಿ ಪರ್ಮಿಟ್ ಇರಬೇಕು. ಈ ಪರ್ಟಿಕ್ಯುಲರ್ ಕೇಸ್ಗಳಲ್ಲಿ ಯಾವುದೇ ಒಂದು ಪರ್ಮಿಟ್ ಇಲ್ಲ, ಸ್ಮಾರ್ಟ್ ಕಾರ್ಡ್, ಅವರ RC ಕಾರ್ಡ್ ಇಲ್ಲ, ಯಾವುದೇ ಒಂದು ದಾಖಲಾತಿಗಳು ನಮಗೆ
ಬಸ್ಗಳಲ್ಲಾಗಲಿ ಯಾವುದು ಕಂಡು ಬರ್ತಾ ಇಲ್ಲ. ಸೊ ಇದು ನೇರವಾಗಿ ನಾವು ಇದನ್ನು ಕೇಸ್ ದಾಖಲೆ ಮಾಡಿದ್ದೀವಿ. ಈಗ ಪೊಲೀಸ್ನವರು ಕೂಡ ನಾವು ಇದನ್ನು ಆ ವ್ಯಕ್ತಿಗಳ ಮೇಲೂ ಕೂಡ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀವಿ. ನೆಕ್ಸ್ಟು ಇದು ಯಾರು ಈ ಥರ ಮಾಡಿದ್ದಾರೆ ಅನ್ನೋದು ಫಸ್ಟು ನಾವು ಕಂಡುಹಿಡಿಯಲಿಕ್ಕೆ ಎಲ್ಲ ಓನರ್ಗಳಿಗೆ ನಾವು ಓನರು ಅವರೇ ಬಂದು ಅವರು ಅದನ್ನು ಅವ್ರ ವಿವರಣೆಗಳನ್ನು ಕೊಡಬೇಕು. ನಮ್ಮದು ಇದು ಒರಿಜಿನಲ್ ಬಸ್ಸಾ, ಒರಿಜಿನಲ್ ಚಾಸಿ ಇತ್ತಾ ಇಲ್ವಾ, ಏನಾಗಿದೆ ಇದರಲ್ಲಿ ಅಂತ ಅವ್ರು ಜಸ್ಟಿಫಿಕೇಷನ್ ಕೊಡಬೇಕು. ಸೊ ಕೊಟ್ಟಿಲ್ಲ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ. ಅವ್ರ ಮೇಲೆ ಕ್ರಮ ತಗೊಳ್ತೇವೆ, ನೋಟಿಸ್ ಕೊಡ್ತೇವೆ, ಕರೀತೇವೆ ಇಲ್ಲಿ ಕಚೇರಿಗೆ. ಅವ್ರು ಬಂದು ಹೇಳಬೇಕು, ಅವ್ರ ಹೇಳಿಕೆಗಳನ್ನ ಕೊಡಬೇಕು. ಅಥವಾ ಅವರೇನಾದರೂ ಇದರಲ್ಲಿ ತುಂಬ ಅವರು ಬರೋದೇ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಅವರು ವಂಚನೆ ಅಂತ, ಸರ್ಕಾರಕ್ಕೆ ಮಾಡಿರೋ ವಂಚನೆ ಅಂಥೇಳಿ ನಾವು ಈವನ್ನು ನ್ಯಾಯಾಲಯಕ್ಕೂ ಕೂಡ ನಾವು ಪ್ರಕರಣ ದಾಖಲೆ ಮಾಡ್ತೇವೆ.